ಅಮೆರಿಕ ವಿರುದ್ಧ ಇರಾನ್ ಸೇನೆಯಿಂದ ಪ್ರತೀಕಾರವನ್ನ ತೀರಿಸಿಕೊಳ್ಳಲಾಗ್ತಾ ಇದೆ. ಯುಎಇಯಲ್ಲಿರುವಂತಹ ಏರ್ ಬೇಸ್ ಮೇಲೆ ಅಟ್ಯಾಕ್ ಅನ್ನು ಕೂಡ ಮಾಡಲಾಗಿದೆ. ಅಮೆರಿಕದ ಏರ್ ಬೇಸ್ ಅನ್ನ ಧ್ವಂಸ ಮಾಡಿದೆ ಇರಾನ್. ಇದೀಗ ಅಮೆರಿಕ ವಿರುದ್ಧ ಇರಾನ್ ಸೇನೆಯಿಂದ ಪ್ರತೀಕಾರ. ಯುಎಇಯಲ್ಲಿರುವಂತಹ ಏರ್ ಬೇಸ್ ಮೇಲೆ ಅಟ್ಯಾಕ್ ಅನ್ನು ಮಾಡಲಾಗಿದೆ. ಅಮೆರಿಕದ ಏರ್ ಬೇಸ್ ಅನ್ನ ಧ್ವಂಸ ಮಾಡಿದೆ ಇರಾನ್. ಅಮೆರಿಕದ ಪೇಟ್ರಿಯಾಟ್ ಮಿಸೈಲ್ ಅನ್ನ ಟಾರ್ಗೆಟ್ ಮಾಡಿರುವಂಥದ್ದು. ಅಮೆರಿಕ ವಿರುದ್ಧ ಇರಾನ್ ಸೇನೆಯಿಂದ ಪ್ರತೀಕಾರವನ್ನ ತೀರಿಸಿಕೊಳ್ಳಲಾಗ್ತಾ ಇದೆ. ಏರ್ ಬೇಸ್ ಮೇಲೆ ಅಟ್ಯಾಕ್ ಅನ್ನು ಮಾಡಿದೆ, ಇದೀಗ ಧ್ವಂಸ ಮಾಡಿದೆ ಇರಾನ್. ನೀವು ದೃಶ್ಯದಲ್ಲಿ ನೋಡ್ತಾ ಇರಬಹುದು, ಸಂಪೂರ್ಣವಾಗಿ ಧ್ವಂಸ ಆಗಿರುವಂಥದ್ದು ಅಲ್ಲಿನ ಪ್ರದೇಶ. ಇಸ್ರೇಲ್ ಹಾಗೂ ಅಮೆರಿಕ ಖಮೇನಿ ಬಂಕರ್ ಅನ್ನ ಸಂಪೂರ್ಣವಾಗಿ ನಾಶ ಮಾಡಿದೆ, ಅದು ಕೂಡ 50 ವಿಮಾನಗಳನ್ನ ಬಳಸ್ಕೊಂಡು. ಅದಕ್ಕೆ ಪ್ರತೀಕಾರವನ್ನ ಇರಾನ್ ತೀರಿಸ್ಕೊಳ್ಬೇಕಲ್ವಾ? ಹಾಗಾಗಿ ಏರ್ ಬೇಸ್ಗಳನ್ನ ಟಾರ್ಗೆಟ್ ಮಾಡ್ತಾ ಇದೆ ಇರಾನ್. ಅಮೆರಿಕ ಶಕ್ತಿಯಾಗಿರುವಂಥದ್ದು ಒಂದ್ ಕಡೆನಲ್ಲಿ ಮಿಲಿಟರಿನಲ್ಲಿ, ಇನ್ನೊಂದ್ ಕಡೆನಲ್ಲಿ ಟೆಕ್ನಾಲಜಿ ವೈಸ್, ಎಲ್ಲ ವೈಸಲ್ಲೂ ಕೂಡ ಅಮೆರಿಕ ಬಲಿಷ್ಠವಾಗಿದೆ. ಹಾಗಾಗಿ ಏನಾದ್ರೂ ಮಾಡಿ ಇವರನ್ನ ಶಸ್ತ್ರಾಸ್ತ್ರಗಳಲ್ಲಿ ಕುಗ್ಗಿಸ್ಬೇಕು ಅನ್ನುವ ನಿಟ್ಟಿನಲ್ಲಿ ಟಾರ್ಗೆಟ್ ಅನ್ನ ಮಾಡಿರುವಂಥದ್ದು ಇರಾನ್. ಯುಎಇಯಲ್ಲಿರುವಂತಹ ಏರ್ ಬೇಸ್ ಮೇಲೆ ಅಟ್ಯಾಕ್ ಅನ್ನು ಮಾಡಿದೆ. ಈಗಾಗಲೇ ಡೊನಾಲ್ಡ್ ಟ್ರಂಪ್ ಅವರು ಕೂಡ ಅವರ ಸೇನೆಯವರಿಗೆ ಒಂದು ರೀತಿಯಾದಂತಹ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ, ಸಂದೇಶವನ್ನ ರವಾನೆ ಮಾಡಿದ್ದಾರೆ. ಶಸ್ತ್ರಾಸ್ತ್ರಗಳನ್ನ ಇನ್ನೂ ಹೆಚ್ಚಿನದಾಗಿ ಉತ್ಪಾದನೆ ಮಾಡಬೇಕು ಅಂತ. ಸೊ ಅಲ್ಲಿಗೆ ಎಲ್ಲೋ ಒಂದು ಕಡೆ ಕಡಿಮೆ ಆಗ್ತಾ ಇದೆ. ಅಮೆರಿಕದಲ್ಲಿ ಶಸ್ತ್ರಾಸ್ತ್ರಗಳ ಕೊರತೆ ಆಗ್ತಾ ಇದೆ. ಇನ್ನು ಇದೇ ರೀತಿಯಾಗಿ ಮಧ್ಯಪ್ರಾಚ್ಯದಲ್ಲಿ ಮುಂದುವರಿದ್ರೆ ಯುದ್ಧ, ಶಸ್ತ್ರಾಸ್ತ್ರಗಳ ಕೊರತೆ ಆಯ್ತು ಅಂತ ಅಂದ್ರೆ ಪ್ರತೀಕಾರವನ್ನ ತೀರಿಸ್ಕೊಳ್ಳೋದು ಎಲ್ಲೋ ಒಂದ್ ಕಡೆ ಕಷ್ಟ ಆಗುತ್ತೆ. ಪರಮಾಣು ಇವ್ರ ಹತ್ರನೂ ಇದೆ, ಅವ್ರ ಹತ್ರನೂ ಇದೆ, ಅದನ್ನ ದಾಳಿ ಮಾಡೋದಿಕ್ಕಾಗಲ್ಲ. ಅದರಿಂದ ಎಚ್ಚರಿಕೆಯನ್ನ ಕೊಟ್ಟಿರ್ಬೋದು. ಏನೇ ಎಚ್ಚರಿಕೆಯನ್ನ ಕೊಟ್ಟರು ಕೂಡ ಬೇರೆ ಶಸ್ತ್ರಾಸ್ತ್ರಗಳ ಬಳಕೆ ಅಗತ್ಯವಾಗಿ ಬೇಕಾಗತ್ತೆ. ಹಾಗಾಗಿ ಏರ್ ಬೇಸ್ಗಳ ಮೇಲೆ ಅಟ್ಯಾಕ್ ಅನ್ನು ಮಾಡಿರುವಂಥದ್ದು ಇರಾನ್. ಈಗಾಗಲೇ ಓಪನ್ ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿದ್ದಾರೆ ಡೊನಾಲ್ಡ್ ಟ್ರಂಪ್ ಅವರು. ಶಸ್ತ್ರಾಸ್ತ್ರಗಳನ್ನ ಇನ್ನೂ ಹೆಚ್ಚಿನದಾಗಿ ಉತ್ಪಾದನೆ ಮಾಡಬೇಕು, ಮಾಡಿ ಅಂತ ಸಂದೇಶವನ್ನ ಕೂಡ ರವಾನೆ ಮಾಡಿದ್ದಾರೆ. ಅವರ ಸೈನಿಕರಿಗೆ ಈ ಕುರಿತಾಗಿ ತಿಳಿಸಿದ್ದಾರೆ, ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ. ಇದರ ನಡುವೆ ಇರಾನ್ ಅಫ್ಕೋರ್ಸ್ ಎಚ್ಚೆತ್ಕೊಳ್ಳುತ್ತೆ. ಆ ಸಂದರ್ಭದಲ್ಲಿ ಅಮೆರಿಕಾಗೆ ನಾವು ಅಮೆರಿಕ ವಿರುದ್ಧ ಸಮರವನ್ನ ಸಾರೋದಕ್ಕೆ ಈ ಪ್ರದೇಶಗಳು ಬಹಳ ಮುಖ್ಯ. ಆ ಪ್ರದೇಶಗಳ ಮೇಲೆ ಟಾರ್ಗೆಟ್ ಅನ್ನ ಮಾಡಿದ್ರೆ ನಾವು ಈಸಿ ಆಗುತ್ತೆ, ನಮ್ಗೆ ಈಸಿ ಆಗುತ್ತೆ. ಏರ್ ಬೇಸ್ಗಳ ಮೇಲೆ ಅಟ್ಯಾಕ್ ಅನ್ನು ಮಾಡ್ತಿದ್ದಾವೆ, ಮಿಲಿಟರಿ ಕ್ಷೇತ್ರಗಳ ಮೇಲೆ ಅಟ್ಯಾಕ್ ಅನ್ನು ಮಾಡ್ತಿದ್ದಾವೆ. ಪ್ರತೀಕಾರವನ್ನು ತೀರಿಸ್ಕೊಳ್ತಾ ಇರುವಂಥದ್ದು ಅಮೆರಿಕ ವಿರುದ್ಧ ಇರಾನ್ ಸೇನೆಯಿಂದ ಇದೀಗ ಪ್ರತೀಕಾರವನ್ನು ಕೂಡ ತೀರಿಸಿಕೊಳ್ಳಲಾಗ್ತಾ ಇದೆ. ಅಮೆರಿಕದ ಪೇಟ್ರಿಯಾಟ್ ಮಿಸೈಲ್ ಅನ್ನ ಟಾರ್ಗೆಟ್ ಮಾಡಿ ಇರಾನ್ ಇದೀಗ ದಾಳಿಯನ್ನ ಮಾಡಿರುವಂಥದ್ದು. ಏರ್ ಬೇಸ್ ಅನ್ನ ಸಂಪೂರ್ಣವಾಗಿ ಧ್ವಂಸ ಮಾಡಿದೆ.